ನಮಸ್ಕಾರ, ನಾನು ಛಾಯಾ ಸಿಂಗ್. ನಾರ್ತ್ ಡಿವಿಷನ್ ಇಂದ ರಾಣಿ ಚೆನ್ನಮ್ಮ ಪಡೆ ಜೊತೆ ನಾನು ಇವತ್ತಿದ್ದೀನಿ. ಇವ್ರು ಏನೇನು ಮಾಡಿದ್ದಾರೆ ಅಂತ ಇವರಿಂದ ತಿಳ್ಕೊಳ್ಳೋಣ. ಮ್ಯಾಮ್, ಏನು ಮಾಡ್ತಿದ್ದೀರಾ ನೀವು ಮತ್ತೆ ನಿಮ್ಮ ಟೀಮ್? ಮ್ಯಾಮ್, ನಮ್ಮ ಟೀಮ್ ಉದ್ದೇಶ ಇರೋದು ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಯಾಗಿ ಈ ಟೀಮ್ನ ನಾವು ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಪ್ರತಿಯೊಂದು ಶಾಲಾ ಕಾಲೇಜ್ಗಳಿಗೆ ಹೋಗಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಆ್ಯಂಡ್ ಮಕ್ಕಳು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಸೆಲ್ಫ್ ಡಿಫೆನ್ಸ್ ಬಗ್ಗೆ ನಾವು ತುಂಬ ಕಡೆ ಅವೇರ್ನೆಸ್ನ ಕೊಡ್ತಾ ಇದ್ದೀವಿ. ಮತ್ತು ಪೋಕ್ಸೋ ಕಾಯ್ದೆಗಳ ಬಗ್ಗೆನೂ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ. ಇವಾಗ ನಮ್ಮದು ಉದ್ದೇಶ ಏನಂತಂದರೆ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಆಗಿರೋದ್ರಿಂದ ಇವಾಗ ಬಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಪ್ರತಿಯೊಂದು ಕಡೆ ನಮ್ಮ ರಾಣಿ ಚೆನ್ನಮ್ಮ ಟೀಮ್ ಇರುತ್ತೆ ಯಾವಾಗ್ಲೂ. ಸೊ ಯಾರಿಗಾದ್ರೂ ಏನಾದರೂ ಸಮಸ್ಯೆ ಬಂದಲ್ಲಿ ನಮ್ಮ 112ಗೆ ಕರೆ ಮಾಡಿದ್ರೆ ವಿತಿನ್ 5 ಮಿನಿಟ್ಸಲ್ಲಿ ನಮ್ಮ ಹೊಯ್ಸಳ ಬರುತ್ತೆ. ಜೊತೆಗೆ ರಾಣಿ ಚೆನ್ನಮ್ಮ ಟೀಮ್ ಕೂಡ ಬರುತ್ತೆ. ಯಾವತ್ತೂ ಹೋಪ್ ಕಳ್ಕೋಬೇಡಿ, ಧೈರ್ಯಗೆಡಬೇಡಿ. ಹೆಣ್ಮಕ್ಳು ಏನೇ ತೊಂದರೆ ಇದ್ದರೂ ಪೊಲೀಸವ್ರು ಇದ್ದೇ ಇರ್ತೀವಿ, ಹೆಲ್ಪ್ ತಗೊಳ್ಳಿ. ನಾವು ಯಾವಾಗಲೂ ಅವರ ಸುರಕ್ಷತೆಗೆ ಇರ್ತೀವಿ ಅಂತ ನಾನು ಪಬ್ಲಿಕ್ಗೆ ಮನವಿ ಮಾಡ್ಕೋತೀವಿ. ನಮ್ಮ ಪಡೆನ ಅವರು ನಂಬಿದ್ರೆ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ ಇಸ್ ಸೋ ಸೇಫ್. ಕೇಳಿದ್ರಲ್ಲ, ನಂಬಿಕೆ ಅನ್ನೋದು ಬಹಳ ಮುಖ್ಯ. ಈ ಟೀಮ್ನ ನಂಬಿ, ನಮ್ಮ ಪೊಲೀಸ್ ಅವ್ರಿಗೆ ನಂಬಿ. ಆ್ಯಂಡ್ ಆಲ್ ಐ ಕ್ಯಾನ್ ಸೇ ಸೆಲ್ಫ್ ಡಿಫೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮನ್ನು ಸುರಕ್ಷಣೆ ಮಾಡ್ಕೊಳ್ಳಿ. ಆ್ಯಂಡ್ ಆ ಥರದೊಂದು ಸಿಚುವೇಶನ್ ನಿಮಗೆ ಯಾವತ್ತು ಬರಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಬಂದರೆ ವಿ ಆರ್ ದೇರ್ ಫಾರ್ ಯು. ಸಾರಿ, ಆ ಥರ ಒಂದು ಸಿಚುವೇಶನ್ ನಿಮಗೆ ಯಾವತ್ತು ಬರಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಬಂದರೆ ದೇ ಆರ್ ದೇರ್ ಫಾರ್ ಯು. ಆಲ್ ದ ಬೆಸ್ಟ್. ಡೋಂಟ್ ಫರ್ಗೆಟ್ ಟು ಕಾಲ್ 112 at any given point of time. Thank you.